ಹಾಯ್ ಎಲ್ಲರಿಗೂ, ಇದು ತೇಜಸ್ವಿನಿ ರಮೇಶ್. ನನ್ನ ಮಾರ್ನಿಂಗ್ ರೂಟೀನ್ ಹಾಗೂ ಮಾರ್ನಿಂಗ್ ಕಾಫಿ ಹೇಗಿರುತ್ತೆ ಅಂತ ಹೇಳಿ ತಿಳಿಸ್ತೀನಿ. ನಾನಿಲ್ಲಿ ನೆಸ್ಕೆಫೆ ಕಾಫಿನ ಬಳಸ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ತುಪ್ಪನ ಸೇರಿಸ್ಕೊತಿದ್ದೀನಿ. ತುಪ್ಪ ಕೂಡ ಒಂದು ಅರ್ಧ ಸ್ಪೂನು. ಬುಲೆಟ್ ಕಾಫಿ ಮಾಡ್ಕೊತಾರಲ್ಲ, ಸೇಮ್ ಮೆಥಡ್, ಬಟ್ ಅಲ್ಲಿ ಬಟರ್ ಬಳಸ್ತಾರೆ. ನಾನು ತುಪ್ಪನ ಬಳಸ್ತೀನಿ, ನಂಗೆ ಬಟರ್ ಅಷ್ಟು ಇಷ್ಟ ಆಗೋದಿಲ್ಲ. ಹಾಗೆ ಬಿಸಿನೀರನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಳ್ಳಿ. ಫಸ್ಟಿಗೆ ಒಂದು ಬ್ಲೆಂಡರ್, ಹ್ಯಾಂಡ್ ಬ್ಲೆಂಡರೇ ಸಿಗುತ್ತೆ ಪುಟಾಣಿದು, ಆ ಬ್ಲೆಂಡರ್ನ ಸಹಾಯದಿಂದ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ಫೋಮ್ ಕೂಡ ಬರುತ್ತೆ, ತುಂಬ ಹೆವಿ ಫೋಮ್ ಬರುತ್ತೆ. ಕೆಫೆಗಳಲ್ಲೆಲ್ಲ ಕೊಡ್ತಾರಲ್ಲ ಕಾಫಿನ, ಆ ಥರ ಫೋಮ್ ಕ್ರಿಯೇಟ್ ಆಗುತ್ತೆ. ಬಟ್ ನನಗೆ ಆ ಥರ ಫೋಮ್ ಕ್ರಿಯೇಟ್ ಆಗೋದು ಅಷ್ಟಿಷ್ಟ ಇಲ್ಲ. ಹಾಗಾಗಿ ನಾನು ಜಸ್ಟ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನಾನು ಯಾವುದೇ ಸಕ್ಕರೆ ಹಾಕ್ಕೊಳ್ಳೋದಿಲ್ಲ. ನಾನು ಡೈರೆಕ್ಟಾಗಿ ಬಿಸಿನೀರು ಹಾಕ್ಕೊತೀನಿ. ಈ ಕಾಫಿಯಿಂದನೇ ನನ್ನ ಡೇ ಸ್ಟಾರ್ಟ್ ಆಗೋದು. ಈ ಕಾಫಿನ ನಮ್ಮ ರಿಲೇಟಿವ್ಸ್ ಎಲ್ಲ ಹೇಗಾದರೂ ಕುಡಿತೀವೋ ಅಂತ ಬೈತಾರೆ. ಬಟ್ ಒಂದೆರಡು ಸತಿ ನೀವು ಕುಡಿದ್ರೆ ಅದು ನಿಜವಾಗ್ಲೂ ಅಡಿಕ್ಷನ್ ಆಗಿಬಿಡತ್ತೆ. ಕಾಫಿ ಮಾಡಿಕೊಂಡು ನನ್ನ ಪುಟಾಣಿ ಗಾರ್ಡನ್ಗೆ ಎಂಟ್ರಿ ಆಗ್ತೀನಿ. ನನ್ನದೊಂದು ಪುಟ್ಟ ಗಾರ್ಡನ್ ಇದೆ, ತುಂಬ ದೊಡ್ಡದಾಗೇನಿಲ್ಲ. ಸಣ್ಣ ಸಣ್ಣ ಪಾಟ್ಗಳಲ್ಲಿ ಈ ಥರ ಪ್ಲ್ಯಾಂಟ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ನನಗೆ ಗಿಡಗಳು ಅಂದರೆ ತುಂಬ ಇಷ್ಟ. ಹಾಗಾಗಿ ಸುಮಾರು ಗಿಡಗಳನ್ನ ಇಟ್ಕೊಂಡಿದ್ದೀನಿ. ಇನ್ನೂ ತರಬೇಕು ಪಾಟ್ಸು, ಬಟ್ ಜಾಗ ಇಲ್ಲ, ಬಾಡಿಗೆ ಮನೆ, ಹಾಗಾಗಿ ಸುಮ್ಮನೆ ಇದ್ದೀನಿ. ಈ ಥರ ನನ್ನ ಗಿಡಗಳ ಹತ್ತಿರ ಕೂತ್ಕೊಂಡು ನಾನು ಮಾರ್ನಿಂಗ್ ಕಾಫಿನ ಕುಡಿಯೋದು. ಹಾಗೆ ಮೇಲ್ಗಡೆ ನಾನು ಯಾವಾಗಲೂ ಪಕ್ಷಿಗಳಿಗೆ ಅಂತ ಹೇಳಿ ನೀರಿಟ್ಟಿರ್ತೀನಿ. ಅಲ್ಲಿ ಪಕ್ಷಿಗಳೆಲ್ಲ ಬರುತ್ತೆ. ಅದ್ರ ಕೂಗಾಟ ಕಿಚ್ಚಾಟದ ಮಧ್ಯೆ ನಂದೊಳ್ಳೆ ಕಾಫಿ ಡ್ರಿಂಕ್ ನಡೆಯುತ್ತೆ ಬೆಳಗ್ಗೆ ಹೊತ್ತು. ಈ ಪಾಟಲ್ಲಿ ನಾನು ಯಾವಾಗಲೂ ನೀರಿಟ್ಟಿರ್ತೀನಿ. ಅದು ಬಂದು ಬೆಳಗ್ಗೆ ಹೊತ್ತು ನೀರು ಕುಡಿದು ಸ್ನಾನ ಅದರಲ್ಲೆಲ್ಲ ಆಟ ಆಡ್ಕೊಂಡು ಹೋಗುತ್ತೆ. ಹಾಗೆ ನನ್ನ ಮಾರ್ನಿಂಗ್ ಟೈಮಲ್ಲಿ ಪ್ರೀವಿಯಸ್ ಡೇ ಕಸಾನ ನಾನು ಈ ಬಕೆಟ್ನಲ್ಲಿ ಹಾಕ್ತೀನಿ. ಇದನ್ನು ಗೊಬ್ಬರ ಮಾಡೋದಕ್ಕೆ ಹಾಕ್ಕೊಂಡಿರ್ತೀನಿ. ಅದನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಈ ಥರ ಮಿಕ್ಸ್ ಮಾಡ್ಕೊತೀನಿ. ಮನೆ ಹೂವಾಗಲಿ ಹಸಿ ತರಕಾರಿ ಕಸ ಆಗಲಿ ನಾನು ಯಾವುದನ್ನು ವೇಸ್ಟ್ ಮಾಡೋದಿಲ್ಲ. ಈ ಥರ ಗೊಬ್ಬರ ಮಾಡ್ಕೊತೀನಿ. ಅದನ್ನು ಮತ್ತೆ ನಾನು ಗಿಡಗಳಿಗೆ ಯೂಸ್ ಮಾಡ್ತೀನಿ. ಹಾಗಾಗಿ ನಮ್ಮ ಮನೆಯಲ್ಲಿ ಜಾಸ್ತಿ ಹಸಿ ಕಸ ಏನು ವೇಸ್ಟ್ ಆಗೋದಿಲ್ಲ. ಒಣ ಕಸ ಅಥವಾ ಪೇಪರ್, ಪ್ಲಾಸ್ಟಿಕ್ ಏನಿರುತ್ತೋ ಅದನ್ನು ಮಾತ್ರ ನಾವು ಕಸಕ್ಕೆ ಹಾಕೋದು. ಇನ್ನೆಲ್ಲ ನನ್ನ ಗಿಡಗಳಿಗೆ ಯೂಸ್ ಆಗುತ್ತೆ. ಅಲ್ಲಿ ನೋಡಿ ಮೇಲೆಲ್ಲ ಹಕ್ಕಿ ಕೂತಿದೆ, ಹಾಗೆ ಈ ಕಡೆನೂ ಕೂತಿದೆ ಒಂದು. ಇವ್ರಿಗೆ ಬಂದು ಡೈಲಿ ಅಲ್ಲಿ ನೀರಲ್ಲೆಲ್ಲ ಆಟ ಆಡೋದು. ಹಾಗೆ ಸಿಂಪಲ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಒಂದು ಬಾಣಲಿಯಲ್ಲಿ ನಾನು ಈರುಳ್ಳಿ, ಟೊಮೆಟೊ, ಶುಂಠಿ ಎಲ್ಲದನ್ನು ಬೇಯಕ್ಕೆ ಹಾಕ್ಕೊಂಡಿದ್ದೀನಿ. ಹಾಗೆ ಇದು ಮಸಾಲೆಗಳು, ಅಡುಗೆಗೆ ಏನೇನು ಬೇಕೋ ತರಕಾರಿ ಹಾಗೂ ಮಸಾಲೆ, ಫ್ರೆಶ್ ಕ್ರೀಮ್ ಕೂಡ ಇಟ್ಕೊಂಡಿದ್ದೀನಿ. ಹಾಗೆ ಪನ್ನೀರ್ ಕೂಡ ಸೇರಿಸ್ಕೊತಾ ಇದ್ದೀನಿ. ಇದರಲ್ಲಿ ತೋರ್ಸೋಕ್ಕಾಗಿಲ್ಲ, ನಾನು ಒಗ್ಗರಣೆ ಮಾಡಬೇಕಾದ್ರೆ ತೋರಿಸ್ತೀನಿ. ನಾನಿಲ್ಲಿ 1-2 ಸ್ಪೂನ್ ಆಗೋಷ್ಟು ಬಟರ್ ಹಾಗೂ 1-2 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಕರಗಿಸ್ಕೊತಾ ಇದ್ದೀನಿ. ಕರಗಿಸಿದ ನಂತರ ನಾನು ಜೀರಿಗೆನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಶಾಹಿ ಜೀರನ್ನ ಬಳಸಿದ್ದೀನಿ. ಹಾಗೂ ಒಂದು ಈರುಳ್ಳಿನ ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಇದು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು. ನೀವು ಹಸಿ ಮೆಂತ್ಯ ಸೊಪ್ಪಿದ್ದರೆ ಮೆಂತ್ಯ ಸೊಪ್ಪು ಹಾಕ್ಕೊಳ್ಳಿ. ಇನ್ ಕೇಸ್ ಇಲ್ಲ ಅಂತ ಅಂದರೆ ಕಸೂರಿ ಮೇಥಿನ ಬಳಸ್ಬೋದು. ನಾನು ಹಸಿ ಮೆಂತ್ಯ ಸೊಪ್ಪಿದ್ದರಿಂದ ಮೆಂತ್ಯ ಸೊಪ್ಪನ್ನೇ ಹಾಕ್ಕೊತಾ ಇದ್ದೀನಿ. ಇದೇನು ಲಿಮಿಟೇಷನ್ ಅಂತ ಏನಿಲ್ಲ. ಒಂದು ಅರ್ಧ ಕಟ್ಟು ಅಥವಾ ಕಮ್ಮಿನೂ ಹಾಕ್ಕೋಬೋದು, ಜಾಸ್ತಿನೂ ಹಾಕ್ಕೋಬೋದು. ಆದರೆ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿಬೇಕಾಗತ್ತೆ. ಹುರಿದಿದ ನಂತರ ನಾನು ಅರ್ಧ ಸ್ಪೂನ್ ಗರಂ ಮಸಾಲ, 1 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಆದರೆ ಈ ಪುಡಿಗಳೆಲ್ಲ ತುಂಬ ಸುಟ್ಟೋಗೋ ಹಾಗೆ ಹುರಿಬಾರ್ದು. ಹಾಕಿ 1-2 ನಿಮಿಷ ಬಾಡಿಸಿದ ನಂತರ ನಾನು ತರಕಾರಿಗಳನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಮಶ್ರೂಮ್ ತೊಗೊಂಡಿದ್ದೀನಿ, ಹೂಕೋಸು ತೊಗೊಂಡಿದ್ದೀನಿ, ಹಾಗೂ ಹಸಿ ಬಟಾಣಿನ ತೊಗೊಂಡಿದ್ದೀನಿ. ಈ ಟೈಮ್ನಲ್ಲಿ ಸೀಸನ್ ಅಲ್ವಾ, ಹಸಿ ಬಟಾಣಿ ಚೆನ್ನಾಗಿ ಸಿಗುತ್ತೆ. ಇದೆಲ್ಲದನ್ನು ಕೂಡ 1-2 ನಿಮಿಷ ನೀಟಾಗಿ ಹುರ್ಕೋಬೇಕಾಗತ್ತೆ. ಹುರಿದಿದ ನಂತರ ನೀರು ಹಾಕಿ, ಅಂದರೆ ತುಂಬ ಹಾಕೋಕ್ಕೆ ಹೋಗ್ಬಾರ್ದು. ತರಕಾರಿ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು, ಉಪ್ಪನ್ನು ಸೇರಿಸಿ ನಾನು ಒಂದು ತಟ್ಟೆ ಮುಚ್ಚಿಟ್ಟು ಬೇಯೋದಕ್ಕೆ ಇಟ್ಕೊತಾ ಇದ್ದೀನಿ ಇದನ್ನು. ಹಾಗೆ ಇದನ್ನು ತುಂಬ ಹೈ ಫ್ಲೇಮಲ್ಲಿ ಬಿಡಬಾರ್ದು, ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ನಾನು ಬೇಯಿಸಿರೋ ಅಂಥ ತರಕಾರಿಗಳ ಜೊತೆಗೆ ನಾನು ಪನ್ನೀರನ್ನೂ ಸೇರಿಸ್ಕೊತಾ ಇದ್ದೀನಿ. ಈಗ ಪನ್ನೀರ್ ಬಂದು ಮಿಲ್ಕಿ ಮಿಸ್ಟ್ ಅವ್ರದ್ದು ಕ್ಯೂಬ್ಸೇ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ, ಈವನ್ ಆಗಿ ಕಟ್ಟಾಗಿರುತ್ತೆ, ಚೆನ್ನಾಗಿರುತ್ತೆ ಇದು ಗ್ರೇವಿಗಳಿಗೆಲ್ಲ. ಹಾಗೆ ನಾನು ಬೇಯಿಸಿಟ್ಕೊಂಡಂತಹ ಈರುಳ್ಳಿ, ಟೊಮೆಟೊ ಅದನ್ನೆಲ್ಲ ರುಬ್ಬಿಟ್ಕೊಂಡಿದ್ದೆ, ಆ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ಮಸಾಲೆನ ಸೇರಿಸಿದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಾಗೆ ತರಕಾರಿ ಜೊತೆಗೆ ಹಾಕಿರೋ ನೀರಿನೊಟ್ಟಿಗೆ ಮಸಾಲೆ ಹದ ನೋಡಿಕೊಂಡು ನೀವು ನೀರನ್ನು ಹಾಕ್ಕೋಬೇಕಾಗುತ್ತೆ.
ತುಂಬ ಹಾಕ್ಕೊಂಡ್ರೆ ತೆಳು ಆಗುತ್ತೆ. ಹಾಗೆ ನಂಗೆ ಸ್ವಲ್ಪ ಖಾರ ಕಮ್ಮಿ ಅನ್ನಿಸ್ತು. ಇನ್ನೊಂದು ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕಿ ಮತ್ತೆ ನಾನು ಮುಚ್ಚಳ ಮುಚ್ಚಿಟ್ಟು ಬೇಯೋದಕ್ಕೆ ಬಿಡ್ತಾಯಿದ್ದೀನಿ. ಒಂದು 5 ನಿಮಿಷ ಬೇಯೋದಕ್ಕೆ ಬಿಟ್ಟರೆ ತರಕಾರಿ ಎಲ್ಲ ನೀಟಾಗಿ ಸಾಫ್ಟಾಗಿ ಬೇಯುತ್ತೆ. ಹೀಗೆ ಬೇಯೋ ಅಂಥ ಟೈಮ್ನಲ್ಲಿ ಲೋ ಫ್ಲೇಮ್ ಮಾಡಿಬಿಟ್ಟು ನಾನು ಸ್ವಲ್ಪ ಫ್ರೆಶ್ ಕ್ರೀಮ್ನ ಸೇರಿಸ್ಕೊತಾ ಇದ್ದೀನಿ. ನೀವು ಯಾವ ಬ್ರ್ಯಾಂಡಿನ ಬೇಕಾದರೂ ಸೇರಿಸ್ಕೋಬೋದು. ಫ್ರೆಶ್ ಕ್ರೀಮ್ ಹಾಕಿದ ನಂತರ ಸ್ಟವ್ ಫ್ಲೇಮ್ ಆಫ್ ಮಾಡಿಬಿಟ್ಟು ಆ ನಂತರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಕಸೂರಿ ಮೇಥಿ ಸೇರಿಸೋರು ಈ ಟೈಮ್ನಲ್ಲೂ ಹಾಕ್ಬೋದು, ಹಾಗೆ ಒಗ್ಗರಣೆಗೂ ಹಾಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಈ ಗ್ರೇವಿ ಚಪಾತಿಯೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂಥೇಳಿ ಭಾವಿಸ್ತೀನಿ.